ಮಹೇಂದ್ರ ಅಂತ ಒಬ್ರು ಕರೆ ಮಾಡಿದ್ದಾರೆ ಡಾಕ್ಟ್ರೆ ಬೆಂಗಳೂರಿನಿಂದ. ನಮಸ್ಕಾರ ಮಹೇಂದ್ರ ಅವರೇ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಕೇಳಿ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಮ್ದು ಮದುವೆ ಆಗ್ಬಿಟ್ಟು ಈಗ 5 months ಆಯ್ತು. ಹೇಳಿ ಮಹೇಂದ್ರ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಮಹೇಂದ್ರ ಅವ್ರು, ಹೇಳಿ. ಮದುವೆ ಆಗಿ 5 ತಿಂಗಳಾಯ್ತು. ಆದ್ರೆ ಈಗ ಏನ್ ಸಂಭೋಗಕ್ಕೆ ಅವರು ನಿರಾಕರಿಸ್ತಿದ್ದಾರೆ ಸರ್. ನಾವು 5 ತಿಂಗಳಿಂದ ಅದಕ್ಕೇನು ಪ್ರಾಬ್ಲಮ್ ಇದೆ? ಅಂದ್ರೆ ನೀವು ಫಸ್ಟ್ ನೈಟ್ ಇಂದನೂ ಅವರು ನಿರಾಕರಿಸ್ತಾ ಬಂದಿದಾರ? ಹೌದು. ಇಬ್ರು ಪರಸ್ಪರ ಒಪ್ಪಿ ಮದುವೆ ಆಗಿದ್ರ? ಹೌದು. ಅರೇಂಜ್ಡ್ ಮ್ಯಾರೇಜಾ ಲವ್ ಮ್ಯಾರೇಜ್? ಹೌದು, ಅರೇಂಜ್ ಮ್ಯಾರೇಜ್. ಮದುವೆ ಟೈಮ್ ನಲ್ಲಿ ಏನಾದ್ರು ಜಗಳ ಗಲಾಟೆ ಆಗಿತ್ತ? ಏನಾಗಿಲ್ಲ ಸರ್. ಅವತ್ತೆಲ್ಲ ನಂಗೆ ಚೆನ್ನಾಗೇ ಹೇಳ್ತಾರೆ. ಅದೆಲ್ಲ ಕೇಳಿದೆ. ಎರಡು ಮನೆಗೂ ಏನಾದ್ರು ಭಿನ್ನಾಭಿಪ್ರಾಯ ಅದು ಇದು ಏನಾದ್ರು ಉಂಟಾಗಿತ್ತ? ಈಗ ನಿರಾಕರಿಸೋದಕ್ಕೆ ಕಾರಣ ಏನು ಅಂತ ಅವ್ರೇನ್ ಹೇಳ್ತಾರೆ? ಈಗ ಬೇಡ ಅಂತ. ಇನ್ನು ಮಗು ಬೇಡ ಅಂತ ಏನಾದ್ರು ನಿರ್ಧಾರ ಮಾಡಿದಾರ ಸದ್ಯಕ್ಕೆ? ಬೇಡ ಅಂತ ನಿರ್ಧಾರ ಮಾಡಿದಾರ? ನೋಡಿ, ಈಗ ಈ ಮಹಿಳೆ ಅಂದ್ರೆ ಮಡದಿ ಈ ಲೈಂಗಿಕ ಕ್ರಿಯೆನ ನಿರಾಕರಿಸೋದಕ್ಕೆ 2 ಕಾರಣ ಇರ್ತದೆ, ಬಲವಾದ ಕಾರಣಗಳು 2. ಮೊಟ್ಟ ಮೊದಲನೇದು ಅಂತಂದ್ರೆ ಭಿನ್ನಾಭಿಪ್ರಾಯಗಳು ಅಥವಾ ವಿರಸ ಅಥವಾ ಜಗಳ ಅಥವಾ ಏನಾದ್ರೂ ಗಂಡ ಬೇಡ ನನಗೆ ಇಷ್ಟ ಇಲ್ಲ ಅನ್ನೋ ಒಂದು ಇದು, ಅದನ್ನ ನೀವು ತಳ್ಳಿ ಹಾಕಿದ್ದೀರಿ. ಆ ತರ ವಿರಸ ಏನಿಲ್ಲ ಅಥವಾ ಜಗಳ ಏನಿಲ್ಲ, ಪರಸ್ಪರ ಒಪ್ಪಿದೆ, ಮದುವೆನಲ್ಲೂ ಏನು ಗಲಾಟೆಗಳಾಗಿಲ್ಲ ಅಂತ. ಇನ್ನು 2ನೇದು ಅಂತಂದ್ರೆ ಭಯ, ಈ ಫೋಬಿಯಾ. ಒಂದು ಈ ಲೈಂಗಿಕ ಕ್ರಿಯೆ ಮಾಡೋ ಸಮಯದಲ್ಲಿ ತೀವ್ರವಾದ ನೋವು ಬರ್ತದೆ, ಯಾತನೆ ಉಂಟಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ ಅಂತ ಕೆಲವಾರು ತಪ್ಪು ಕಲ್ಪನೆಗಳು ಈ ಮಹಿಳೆಯರಲ್ಲಿ ಒಳಗೆ ಹೋಗ್ಬಿಟ್ಟಿರುತ್ತೆ. ಅವ್ರ ಸಂಗಾತಿಗಳು ಹೇಳ್ಬಿಟ್ಟಿರ್ತಾರೆ, ಭಯ ಪಡಿಸ್ಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ನೋವಾಗುತ್ತೆ ಕಣೆ, ಹಾಗಾಗತ್ತೆ ಹೀಗಾಗತ್ತೆ, ಹರಿದೋಗ್ಬಿಡುತ್ತೆ, ಯೋನಿ ತುಟಿ ಎಲ್ಲ ಹರಿದೋಗ್ಬಿಡುತ್ತೆ, ಹಂಗಾಗಿತ್ತು, ಅವ್ರಿಗೆ ಬ್ಲೀಡಿಂಗ್ ಆಗಿತ್ತು, ಇವ್ರಿಗೆ ಹಿಂಗಾಗಿತ್ತು ಅಂತ ಕೆಲವಾರು ಈ ಪೀರ್ ಲೀಡರ್ಸ್ ಏನಿರ್ತಾರೆ ಅವರು ಈ ತರದ ಇವುಗಳನ್ನ ಕೊಟ್ಟಿರ್ತಾರೆ. ಅದು ನಿಜ ಕೂಡ. ಎಲ್ಲೋ ಒಂದು 10 ಜನಕ್ಕೊಬ್ರಿಗೆ ನೋವು ಆಗೇ ಆಗುತ್ತೆ. ಏಕೆಂದ್ರೆ ಯೋನಿ ಪರೆ ಹರಿದಿರೋದಿಲ್ಲ ಆ ಸಮಯದಲ್ಲಿ, ಸಂಭೋಗ ಕ್ರಿಯೆನಲ್ಲಿ ಫಸ್ಟ್ ನೈಟ್ ಅಲ್ಲಿ ನೋವಾಗೋದು ಸಹಜ, ಅಥವಾ ಬ್ಲೀಡಿಂಗ್ ಆಗೋದು, ರಕ್ತಸ್ರಾವ ಆಗೋದು ಕೂಡ ಸಹಜ. ಅದನ್ನೇ ಒಂದು ದೊಡ್ಡದನ್ನ ಇದನ್ನ ಮಾಡ್ಕೊಂಡು ಸಂಪೂರ್ಣ ಲೈಫ್ ಲಾಂಗು ಸೆಕ್ಸ್ ನ ನಿರಾಕರಿಸೋದು ತಪ್ಪಾಗತ್ತೆ. ಅದು ಒಂದಲ್ಲ ಒಂದ್ಸಾರಿ ನೋವನ್ನೊಂಚೂರು ಅನುಭವಿಸ್ಬೇಕತ್ತೆ, ಡೆಲಿವರಿ ತರ. ಈಗ ಮಗು ಬೇಕು ಅಂತಂದ್ರೆ ಡೆಲಿವರಿ ಬಂದೇ ಬರ್ತದೆ. ಡೆಲಿವರಿ ಅಂತಂದ್ರೆ ಅದರಷ್ಟು ಪೇನ್ ಇನ್ನ ಪ್ರಪಂಚದಲ್ಲಿ ಬೇರೆ ಯಾವ್ದು ಇಲ್ಲ ಅನ್ಸುತ್ತೆ. ಅಂತಹ ಲೇಬರ್ ಪೇನ್ ಅದು. ಲೇಬರ್ ಪೇನ್ ಅನ್ನೋದಕ್ಕೆ ಅದಕ್ಕೆ ಒಂದು ಅಡ್ಡನಾಮ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರ ಹತ್ರ ಕುಳಿತುಕೊಂಡು ಒಂದ್ ಸ್ವಲ್ಪ ಚರ್ಚೆ ಮಾಡಿ ಮಾತಾಡಿ, ನಿಮ್ಮ ಕುಟುಂಬ ವೈದ್ಯರ ಹತ್ರ ಕರ್ಕೊಂಡೋಗಿ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಇಬ್ರು ಕುಳಿತುಕೊಂಡು ಯಾತಕ್ಕೋಸ್ಕರ ಅವ್ರು ನಿರಾಕರಿಸ್ತಿದ್ದಾರೆ ಕೇಳಿ. 2ನೇದು ಅಂತಂದ್ರೆ ಅವ್ರಿಗೆ ಯಾವ್ದಾದ್ರು ಹಳೆಯ ಒಂದು ದುಸ್ವಪ್ನ ಇದ್ರೆ ಈ ಲೈಂಗಿಕ ಕ್ರಿಯೆ ಬಗ್ಗೆ, ಇವ್ರ ವಿಚಾರ ಮಾತಾಡ್ತಿಲ್ಲ, ಮಹೇಂದ್ರ ಅವ್ರದ್ದು ಬೇರೆ ಬೇರೆ ವಿಚಾರ ಹೇಳ್ತಾ ಇದ್ದೀನಿ. ಈ ರೇಪ್ ಅಟೆಂಪ್ಟ್ ಆಗಿರೋದು, ಅಥವಾ ಲೈಂಗಿಕವಾಗಿ ಶೋಷಣೆ ಒಳಗಾಗಿರೋದು, ಅಥವಾ ಬೇರೆ ಲೈಂಗಿಕ ಕ್ರಿಯೆ ಮಾಡ್ತಿದ್ದಾಗ ಅದನ್ನ ನೋಡಿ ಅಸಹ್ಯ ಪಟ್ಕೊಂಡಿರೋದು, ಅದು ಒಂದು ಅಟ್ಟಹಾಸ, ಅದು ಇದನ್ನ ನೋಡಿ ಅದ್ರ ಬಗ್ಗೆ ಒಂಥರ ಕೀಳಿರ್ಮೆ ಉಂಟಾಗೋದು, ಇವುಗಳು ಒಂಥರ ಫೋಬಿಯಾ ಆಗತ್ತೆ, ಸೆಕ್ಸ್ ಫೋಬಿಯಾ. ಆಗ್ಲೂ ಹೆದರಿಕೆ. ಹೌದು, ಆ ಹೆದರಿಕೆಯಿಂದ ಏನಾಗುತ್ತೆ, ಭಯಾನಕ ಅದೃಶ್ಯ ಮನಸ್ಸಿಗೆ ಬಂದ್ಬಿಟ್ಟಾಗ ಅದು ಬೇಡ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅದನ್ನ ಯಾವುದೇ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದಾಗ್ಲೇನೆ ಇವೆಲ್ಲ ಸಮಾಲೋಚನೆ ಮಾಡಿದಾಗ ಏನಾಗುತ್ತೆ, ಅವರ ಭಯ ಏನಾದ್ರೂ ಇದ್ರೆ ಅದನ್ನ ದೂರಪಡಿಸಿದ್ರೆ ಖಂಡಿತ ಸರಿ ಆಗ್ತದೆ. ಜೊತೆಗೆ ಈಗ 3ನೇದು, ಅವ್ರಿಗೆ ಮಗು ಬೇಡ ಅನ್ನೋ ದೃಷ್ಟಿಯಿಂದ ಲೈಂಗಿಕ ಕ್ರಿಯೆ ನಿರಾಕರಿಸ್ತಿರೋದು ಅಪರಾಧ ಆಗ್ಬಿಡ್ತದೆ. ಯಾತಕ್ಕೆ ಅಂದ್ರೆ ಮಗು ಬೇಡ ಅಂತಂದ್ರೆ ಬೇಕಾದಷ್ಟು ಬೇರೆ ಬೇರೆ ಮೆಥಡ್ಸ್ ಇದೆ. ಕಾಂಡಮ್ ಇದೆ, ಕಾಪರ್ಟಿ ಇದೆ, ಓರಲ್ ಟ್ಯಾಬ್ಲೆಟ್ಸ್ ಇದೆ, ಅಥವಾ ಸೇಫ್ ಟೈಮ್ ಇದೆ, ಡೇಟಿಂಗ್ ಕೊಡ್ಬೋದು, ಈ ಡೇಟ್ ನಲ್ಲಿ ನೀವು ಸಂಭೋಗ ಮಾಡಬೇಡಿ ಅಂತ. ಅದರಿಂದ ಈ ಮಗು ಬೇಡ ಅಂತ ಅನ್ಬಿಟ್ಟು ಲೈಂಗಿಕ ಕ್ರಿಯೆನ ನಿರಾಕರಿಸೋದು ಅದು ತಪ್ಪಾಗ್ತದೆ. ಅದರಿಂದ ಇಬ್ರು ಕುಳಿತು ಚರ್ಚೆ ಮಾಡಿ ಪರಸ್ಪರ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ದೂರ ಮಾಡ್ಕೊಳ್ಳಿ, ಅಥವಾ ತಪ್ಪು ಕಲ್ಪನೆಗಳು ಮಿಥ್ಯೆಗಳಿದ್ರೆ ಅದನ್ನ ದೂರ ಮಾಡ್ಕೊಳ್ಳಿ. ಅಥವಾ ಈ ಮಗು ಬೇಡ ಅನ್ನೋದು ಒಂದೇ ಒಂದು ಕಾರಣ ಆಗಿದ್ರೆ ಖಂಡಿತ ನೀವು ಕಾಂಡಮ್ ಉಪಯೋಗಿಸಿ ಆಗ ಸಂಭೋಗ ಕ್ರಿಯೆನಲ್ಲಿ ತೊಡ್ಕೊಳ್ಬಹುದು. ಏನೇ ಆಗ್ಲಿ ಒಂದ್ಸಾರಿ ನಿಮ್ಮ ಕುಟುಂಬ ವೈದ್ಯರನ್ನ ಅಥವಾ ಆಪ್ತ ವೈದ್ಯರನ್ನ ಅಥವಾ ಒಬ್ರು ಮನೋರೋಗ ತಜ್ಞರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ಯೂಶಲ್ ಆಗಿ ವೈದ್ಯರ ಹತ್ರ ಬಂದಾಗ ಹೇಳ್ಕೊಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಅದು ಔಟಿಂಗಿಗೆ ಒಂದು ಇದ್ಬೇಕಾಗಿರ್ತದೆ.
ಯಾರ ಹತ್ರ ಹೇಳ್ಕೊಳ್ಳೋದು ಅನ್ನೋದು ಗೊತ್ತಿರೋದು. ಅದಕ್ಕೆ ಸಮಾಲೋಚನೆ ಅಂತ ಹೇಳೋದು. ಈಗ ನನ್ನ ಹತ್ರ ಬರತಕ್ಕಂತ ಬಹುತೇಕ ಇವ್ರುಗಳು ಲೈಂಗಿಕ ಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ವಿಚಾರಗಳು ಹೇಳ್ತಾರೆ. ಯಾಕೆಂದ್ರೆ ಮನಸ್ಸು ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಇದಕ್ಕೆ ನನಗೆ ಇದರಿಂದ ದೂರ ಆಗ್ಬೇಕು, ಇದನ್ನ